ಗೋಲ್ಡನ್ ಬರ್ಡ್ ಎಂದು ಕರೆಯಲ್ಪಟ್ಟಿದ್ದ ಭಾರತವು ವಿಶ್ವದ ಅತ್ಯಂತ ಹಳೆಯ ದೇಶಗಳಲ್ಲಿ ಒಂದಾಗಿದೆ. ಭಾರತದ ಇತಿಹಾಸವು ಬಹಳ ಪ್ರಾಚೀನವಾದದ್ದು. ಭಾರತದಲ್ಲಿ ಮಾನವ ಚಟುವಟಿಕೆಯು 2,50,000 ವರ್ಷಗಳಿಗಿಂತ ಹಳೆಯದೆಂದು ಪುರಾತತ್ವಶಾಸ್ತ್ರದ ಸಮೀಕ್ಷೆಗಳು ಬಹಿರಂಗಪಡಿಸುತ್ತವೆ. ಆ ಪ್ರಾಚೀನ ಕಾಲದಲ್ಲಿ ಹೋಮೋ ಸೇಪಿಯನ್ಸ್ ಜೊತೆಗೆ ಈಗ ಅಳಿದು ಹೋದ 10 ರಿಂದ 12 ಇತರ ಮಾನವ ಪ್ರಭೇದಗಳು ಅಲ್ಲಿ ವಾಸಿಸುತ್ತಿದ್ದವೆಂದು ವಿಜ್ಞಾನಿಗಳು ನಂಬುತ್ತಾರೆ. ಇದೀಗ ಸ್ನೇಹಿತರೆ, ಏಕೆ ಅನೇಕ ಮಾನವ ಪ್ರಭೇದಗಳು ಅಳಿದು ಹೋದವು? ಇದರ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ಕಲಿಯುತ್ತೇವೆ. ಆದರೆ ಅಂತಹ ಪ್ರಾಚೀನ ಕಾಲದ ಮಾನವ ಚಟುವಟಿಕೆಗಳ ಪುರಾವೆಗಳನ್ನು ಕಂಡುಹಿಡಿಯುವುದರಿಂದ ಭಾರತದ ಇತಿಹಾಸವು ನಿಜವಾಗಿಯೂ ಬಹಳ ಹಳೆಯದಾಗಿದೆ ಎಂಬುದು ತೋರಿಸುತ್ತದೆ. ಪುರಾತತ್ವಶಾಸ್ತ್ರದ ಉತ್ಖನನಗಳಲ್ಲಿ ಕಲ್ಲಿನಿಂದ ಮಾಡಿದ ಉಪಕರಣಗಳು ಕಂಡುಬಂದಿವೆ. ಇದರಲ್ಲಿ ಆರಂಭಿಕ ಮಾನವರು ಬಳಸಿದ ಉಪಕರಣಗಳು ಸೇರಿವೆ. ಇದು ಮಾನವರು ಭಾರತೀಯ ಪ್ರದೇಶದಲ್ಲಿ ಬಹಳ ಕಾಲದಿಂದ ವಾಸಿಸುತ್ತಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ನಾವು ಪ್ರಾಚೀನ ಸಮಾಜಗಳ ಬಗ್ಗೆ ಮಾತನಾಡುವಾಗ ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾದ ಸಮಾಜಗಳನ್ನು ಹೆಚ್ಚಾಗಿ ಉಲ್ಲೇಖಿಸಲಾಗುತ್ತದೆ. ಸಹಜವಾಗಿ ಈ ಎರಡೂ ಸಮಾಜಗಳು ಬಹಳ ಹಳೆಯವು ಮತ್ತು ಅವರ ಕಾಲದಲ್ಲಿ ಸಾಕಷ್ಟು ಮುಂದುವರೆದಿದ್ದವು. ಆದರೆ ಭಾರತದ ಪ್ರಾಚೀನ ಇತಿಹಾಸವನ್ನು ಹೆಚ್ಚಾಗಿ ಪಾಶ್ಚಾತ್ಯ ದೇಶಗಳು ಕಡೆಗಣಿಸುತ್ತವೆ. ಆದರೂ ಭಾರತದಲ್ಲಿ ಪ್ರವರ್ಧಿಸಿದ ಸಮಾಜಗಳು ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾದ ಸಮಾಜಗಳಿಗಿಂತ ಹೆಚ್ಚು ವಿಸ್ತಾರವಾಗಿದ್ದವು ಮತ್ತು ಅಷ್ಟೇ ಅತ್ಯಾಧುನಿಕವಾಗಿದ್ದವು. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮದಂತಹ ಧರ್ಮಗಳು ನಮ್ಮ ದೇಶವಾದ ಭಾರತದಲ್ಲೇ ಹುಟ್ಟಿಕೊಂಡವು. ಭಾರತ ಜಗತ್ತಿಗೆ ಏನು ನೀಡಿಲ್ಲ. ಪ್ರಾಚೀನ ಭಾರತವು ಅನೇಕ ಆವಿಷ್ಕಾರಗಳಿಗೆ ಸಾಕ್ಷಿಯಾಯಿತು. ಅವುಗಳಿಲ್ಲದೆ ಇಂದಿನ ಜಗತ್ತನ್ನು ಕಲ್ಪಿಸುವುದೇ ಕಷ್ಟ. ಫ್ಲಶ್ ಶೌಚಾಲಯಗಳು, ಒಳಚರಂಡಿ ವ್ಯವಸ್ಥೆಗಳು, ಸಾರ್ವಜನಿಕ ಈಜುಕೊಳೆಗಳು, ಗಣಿತ, ಪಶುವೈದ್ಯಕೀಯ ವಿಜ್ಞಾನ, ಪ್ಲಾಸ್ಟಿಕ್ ಸರ್ಜರಿ, ಬೋರ್ಡ್ ಆಟಗಳು, ಯೋಗ ಮತ್ತು ಧ್ಯಾನ ಇವೆಲ್ಲವೂ ಭಾರತದಲ್ಲೇ ಹುಟ್ಟಿಕೊಂಡು ನಂತರ ಜಗತ್ತಿನ ಉಳಿದ ಭಾಗಗಳಿಗೆ ಹರಡಿದವು. ಭಾರತೀಯರು ಸತುವನ್ನು ಹೇಗೆ ಹೊರತೆಗೆಯಬೇಕೆಂದು ತಿಳಿದಿದ್ದರು. ಈ ಲೋಹದ ಉತ್ಪಾದನೆಯಿಂದಾಗಿ ಸತು ಪಾತ್ರೆಗಳು ಕಂಡುಬಂದವು ಮತ್ತು ಕಾಲಕ್ರಮೇಣ ಅವುಗಳಲ್ಲಿ ನಾವೀನ್ಯತೆಗಳು ನಡೆದವು. ಸುಮಾರು 4,000 ವರ್ಷಗಳ ಕಾಲ ಭಾರತೀಯರು ಸತು ಹೊರತೆಗೆಯುವ ವಿಧಾನವನ್ನು ರಹಸ್ಯವಾಗಿಟ್ಟುಕೊಂಡಿದ್ದರು. ಪ್ರಾಚೀನ ಕಾಲದಲ್ಲಿ ಭಾರತವೇ ಸತುವನ್ನು ಉತ್ಪಾದಿಸುವ ಏಕೈಕ ದೇಶವಾಗಿತ್ತು ಎಂದು ಹೇಳಲಾಗುತ್ತದೆ. ನಂತರ ಒಬ್ಬ ಚೀನಿ ವ್ಯಕ್ತಿ ಈ ರಹಸ್ಯವನ್ನು ಕದ್ದಿದ್ದಾನೆ ಎಂಬ ನಂಬಿಕೆಯಿದೆ ಮತ್ತು ಆತನಿಂದ ನಂತರ ಒಬ್ಬ ಇಂಗ್ಲಿಷ್ ವ್ಯಕ್ತಿ ಅದನ್ನು ಪಡೆದಿದ್ದಾನೆ ಎಂದು ಹೇಳಲಾಗುತ್ತದೆ. ಇದಲ್ಲದೆ ಸಿಂಧೂ ಕಣಿವೆ ನಾಗರಿಕತೆಯ ಜನರು ಗುಂಡಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಅಭಿವೃದ್ಧಿಪಡಿಸಿದ್ದರು. ಉದ್ದ, ಒಸ ಮತ್ತು ಸಮಯವನ್ನು ಅಳೆಯುವ ಜ್ಞಾನವೂ ಅವರಿಗಿತ್ತು. ಸಂಚಾರಣ ಕಲೆ ಸುಮಾರು 6,000 ವರ್ಷಗಳ ಹಿಂದೆ ಭಾರತದಲ್ಲಿಯೇ ಅಭಿವೃದ್ಧಿಯಾಯಿತು ಮತ್ತು ಇದನ್ನು ಮೊದಲು ಸಿಂಧೂ ಕಣಿವೆ ನಾಗರಿಕತೆಯ ಜನರು ಬಳಸಿದರು. ಸಂಚರಣೆ ಎಂಬ ಪದವನ್ನು ಬಳಸಿದ ಜನರು ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದ್ದರು. ಅವರು ತಮ್ಮ ದೇವರುಗಳನ್ನು ಮತ್ತು ಭಾಷೆಯನ್ನು ತಮ್ಮೊಂದಿಗೆ ತಂದರು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಆರ್ಯರು ಯಾರು ಮತ್ತು ಅವರು ಸ್ಥಳೀಯ ಜನರ ಮೇಲೆ ಯಾವ ಪ್ರಭಾವ ಬೀರಿದರು ಎಂಬುದರ ಕುರಿತು ಇಂದಿಗೂ ಚರ್ಚೆ ನಡೆಯುತ್ತಿದೆ. ಆದರೆ ಆರ್ಯರ ಆಗಮನದ ನಂತರ ಸಿಂಧೂ ಕಣಿವೆ ನಾಗರಿಕತೆಯು ನಿಧಾನವಾಗಿ ಅವನತಿ ಹೊಂದಲು ಪ್ರಾರಂಭಿಸಿತು ಎಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗುತ್ತದೆ. ಕೆಲವು ವಿದ್ವಾಂಸರು ಆರ್ಯರು ಸಿಂಧೂ ಕಣಿವೆ ನಾಗರಿಕತೆಯನ್ನು ಆಕ್ರಮಿಸಿ ನಾಶ ಮಾಡಿದರು ಎಂದು ನಂಬುತ್ತಾರೆ. ಆದರೆ ಇತ್ತೀಚಿನ ಪುರಾವೆಗಳು ಇದಕ್ಕೆ ವಿರುದ್ಧವಾಗಿವೆ. ಅನೇಕ ತಜ್ಞರ ಪ್ರಕಾರ ಈ ನಾಗರಿಕತೆಯ ಅಂತ್ಯಕ್ಕೆ ಪ್ರಮುಖ ಕಾರಣ ಹವಾಮಾನ ಬದಲಾವಣೆ. ಸಿಂಧೂ ಕಣಿವೆ ನಾಗರಿಕತೆಯ ಅಂತ್ಯದ ನಂತರದ ಅವಧಿಯನ್ನು ವೈದಿಕ ಕಾಲ ಎಂದು ಕರೆಯಲಾಗುತ್ತದೆ. ಈ ಅವಧಿಯ ಬಗ್ಗೆ ನಮಗೆ ದೊರೆಯುವ ಮಾಹಿತಿಯು ವೇದಗಳಿಂದ ಬಂದಿರುವುದರಿಂದ ಇದನ್ನು ವೈದಿಕ ಕಾಲ ಎಂದು ಕರೆಯಲಾಗಿದೆ. ಆರ್ಯರು ಈ ಸಂಸ್ಕೃತಿಯ ನಿರ್ಮಾತೃಗಳಾಗಿದ್ದರಿಂದ ಇದನ್ನು ಆರ್ಯ ನಾಗರಿಕತೆ ಎಂದು ಕರೆಯಲಾಗುತ್ತದೆ. ವೈದಿಕ ನಾಗರಿಕತೆಯು ಸಿಂಧೂ ಕಣಿವೆ ನಾಗರಿಕತೆಯಂತೆ ನಗರಗಳಲ್ಲಿ ವಾಸಿಸುತ್ತಿರಲಿಲ್ಲ. ಅವರು ಮುಖ್ಯವಾಗಿ ಗ್ರಾಮೀಣ ಜೀವನ ನಡೆಸುತ್ತಿದ್ದರು. ಆರಂಭಿಕ ವೈದಿಕ ಕಾಲದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಂಡುಬರುವುದಿಲ್ಲ. ಕೃಷಿ ಮತ್ತು ಪಶುಸಂಗೋಪನೆ ಅವರ ಪ್ರಮುಖ ವೃತ್ತಿಗಳಾಗಿದ್ದವು. ವೈದಿಕ ಕಾಲವನ್ನು ಋಗ್ವೇದಿಕ ಕಾಲ ಮತ್ತು ನಂತರದ ವೈದಿಕ ಕಾಲ ಎಂದು ವಿಂಗಡಿಸಲಾಗಿದೆ. ಆರ್ಯರು ಧರ್ಮಿಗಳಾಗಿದ್ದು ದೇವರುಗಳನ್ನು ಮೆಚ್ಚಿಸಲು ಯಾಗ ಯಜ್ಞಗಳನ್ನು ನಡೆಸುತ್ತಿದ್ದರು. ಈ ಅವಧಿಯಲ್ಲಿ ಜಾತಿ ವ್ಯವಸ್ಥೆ ರೂಪುಗೊಂಡಿತು. ಸಮಾಜವನ್ನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂದು 4 ವರ್ಗಗಳಾಗಿ ವಿಂಗಡಿಸಲಾಯಿತು.
ದಲಿತರು ಅಥವಾ ಅಸ್ಪೃಶ್ಯರು ಇದ್ದರೋ ಇಲ್ಲವೋ ಎಂಬ ವಿಷಯದಲ್ಲಿ ಇತಿಹಾಸಕಾರರ ನಡುವೆ ಇನ್ನೂ ಭಿನ್ನಾಭಿಪ್ರಾಯಗಳಿವೆ. ಆರಂಭದಲ್ಲಿ ಜಾತಿ ವ್ಯವಸ್ಥೆ ವ್ಯಕ್ತಿಯ ಉದ್ಯೋಗವನ್ನು ಆಧರಿಸಿತ್ತು. ಆದರೆ ಕಾಲಕ್ರಮೇಣ ಅದು ಜನ್ಮಾಧಾರಿತವಾಗಿ ಬದಲಾಯಿತು. ಇದರ ಪರಿಣಾಮವಾಗಿ ಜಾತಿ ಬದಲಾವಣೆ ಅಥವಾ ಅಂತರ್ಜಾತೀಯ ವಿವಾಹ ಸಾಧ್ಯವಿಲ್ಲ ಎಂಬ ನಂಬಿಕೆ ಹುಟ್ಟಿಕೊಂಡಿತು. ಈ ಅವಧಿಯಲ್ಲಿ ಅನುಸರಿಸಲ್ಪಟ್ಟ ಸನಾತನ ಧರ್ಮವು ಈ ಯುಗಕ್ಕಿಂತಲೂ ಹಳೆಯದಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಜನರು ಅದನ್ನು ವ್ಯವಸ್ಥಿತವಾಗಿ ಆಚರಿಸಲು ಪ್ರಾರಂಭಿಸಿದ ಕಾಲವು ಇದೇ ಆಗಿತ್ತು. ಇಂದಿಗೆ ನಾವು ಇದನ್ನೇ ಹಿಂದೂ ಧರ್ಮ ಎಂದು ಕರೆಯುತ್ತೇವೆ. ಸಿಂಧೂ ನದಿಯ ಬಳಿ ವಾಸಿಸಿದ್ದ ಸನಾತನ ಧರ್ಮದ ಅನುಯಾಯಿಗಳನ್ನು ಮೊದಲು ಸಿಂಧುಗಳು ಎಂದು, ನಂತರ ಹಿಂದೂಗಳು ಎಂದು ಕರೆಯಲಾಯಿತು. ಸನಾತನ ಧರ್ಮವನ್ನು ಅನೇಕರು ಬಹುದೇವತಾ ಧರ್ಮ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಇದು ಏಕತತ್ವ ಧರ್ಮ, ಎಲ್ಲವೂ ಒಂದೇ ಬ್ರಹ್ಮನ ರೂಪಗಳು ಎಂದು ನಂಬುತ್ತದೆ. ಮಹಾಭಾರತ ಯುದ್ಧ ನಿಜವಾಗಿಯೂ ನಡೆದಿತ್ತೆ ಎಂಬುದು ಸ್ಪಷ್ಟವಿಲ್ಲ. ಆದರೆ ಪ್ರಪಂಚದ ವಿವಿಧ ಸಂಸ್ಕೃತಿಗಳಲ್ಲಿ ಸುಮಾರು 3000ರಿಂದ 5000 ವರ್ಷಗಳ ಹಿಂದಿನ ಸಮಾನ ಘಟನೆಯ ಉಲ್ಲೇಖಗಳು ವಿಭಿನ್ನ ಹೆಸರುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದು ಆಶ್ಚರ್ಯಕರ ಸಂಗತಿ. ವೇದಕಾಲದಲ್ಲಿ ಕೇವಲ ಒಂದಲ್ಲ, ಅನೇಕ ಗ್ರಂಥಗಳು ರಚಿಸಲ್ಪಟ್ಟಿದ್ದವು. ಅವುಗಳಲ್ಲಿ ಕೆಲವು ವಿಷಯಗಳು ಇಂದಿನ ವಿಜ್ಞಾನಕ್ಕೂ ಆಶ್ಚರ್ಯ ಉಂಟು ಮಾಡುತ್ತವೆ. ಈ ಗ್ರಂಥಗಳಲ್ಲಿ ಎಷ್ಟು ಸತ್ಯವಿದೆ ಎಂಬುದನ್ನು ನಿರ್ಧರಿಸುವುದು ಕಷ್ಟ. ಆದರೂ ಮುಂದಿನ ವಿಡಿಯೋದಲ್ಲಿ ನಾವು ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ವೇದೋತ್ತರ ಅವಧಿಗೆ ಸಂಬಂಧಿಸಿದ ಕೆಲವು ವಿಷಯಗಳ ಬಗ್ಗೆ ಕಲಿಯೋಣ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಶ್ರಮಣ ಚಳವಳಿಗಳು ಆರಂಭವಾದವು. ವರ್ಧಮಾನ ಮಹಾವೀರ ಮತ್ತು ಸಿದ್ಧಾರ್ಥ ಗೌತಮರು ತಮ್ಮ ವಿಭಿನ್ನ ತತ್ವಗಳೊಂದಿಗೆ ಸಮಾಜಕ್ಕೆ ಹೊಸ ದಾರಿಯನ್ನು ತೋರಿಸಿದರು. ಈ ತತ್ವಗಳ ಪರಿಣಾಮವಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ರೂಪುಗೊಂಡವು. ನೀವು ಬಹುಶಃ ಈ ಎರಡೂ ಧರ್ಮಗಳ ಬಗ್ಗೆ ಪರಿಚಿತರಾಗಿರಬಹುದು. ಆದರೂ ಜನಸಂಖ್ಯೆಯ ಒಂದು ಸಣ್ಣ ಭಾಗ ಮಾತ್ರ ಈ ಧರ್ಮಗಳನ್ನು ಅಳವಡಿಸಿಕೊಂಡರು. ಏಕೆಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಆಗಮನದ ನಂತರವೂ ಬಹುಮತ ಜನರು ಸನಾತನ ಧರ್ಮ ಅಥವಾ ಹಿಂದೂ ಧರ್ಮವನ್ನು ಅನುಸರಿಸಿದರು ಮತ್ತು ಇಂದಿಗೂ ಅನುಸರಿಸುತ್ತಾರೆ. ಈ ಸಮಯದಲ್ಲಿ ಕೆಲವು ಪ್ರಬಲ ರಾಜ್ಯಗಳು ಸ್ಥಾಪನೆಯಾದವು. ಈ ಎರಡು ಧರ್ಮಗಳ ಆರಂಭದೊಂದಿಗೆ ಹೊಸ ರಾಜ್ಯಗಳು ಮತ್ತು ರಾಜವಂಶಗಳು ಉದಯಿಸಿದವು. ನಗರೀಕರಣ ಪ್ರಾರಂಭವಾಯಿತು. ಕೆಲವೊಮ್ಮೆ ಭಾರತದಿಂದ, ಕೆಲವೊಮ್ಮೆ ಹೊರನಾಡಿನಿಂದ ಆಡಳಿತ ನಡೆಯಿತು ಮತ್ತು ಈ ರೀತಿಯಾಗಿ ವಿಭಿನ್ನ ರಾಜ್ಯಗಳು ಉದಯಿಸಿದವು. ಇದರೊಂದಿಗೆ ವೇದಕಾಲವು ಅಂತ್ಯವಾಯಿತು. ನಾವೀಗ ಮುಂದುವರಿಯೋಣ. ವೈದಿಕ ಕಾಲದ ನಂತರ ಭಾರತದ ಇತಿಹಾಸದ ಬಗ್ಗೆ ಸ್ವಲ್ಪ ಕಲಿಯೋಣ. ನೀವೀಗ ನೋಡುತ್ತಿರುವ ನಕ್ಷೆಯು ಕ್ರಿಸ್ತಪೂರ್ವ 322ರಿಂದ ಕ್ರಿಸ್ತಪೂರ್ವ 150ರವರೆಗಿನ ಅವಧಿಯಲ್ಲಿ ಭಾರತದ ಅತಿದೊಡ್ಡ ಸಾಮ್ರಾಜ್ಯವನ್ನು ಪ್ರತಿನಿಧಿಸುತ್ತದೆ. ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದ ಮೌರ್ಯ ಸಾಮ್ರಾಜ್ಯವು ಭಾರತದ ಅತಿದೊಡ್ಡ ಸಾಮ್ರಾಜ್ಯವಾಗಿತ್ತು. ಇದನ್ನು ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದರು. ನಂತರ ಅವನ ಮಗ ಬಿಂದುಸಾರ ಮತ್ತು ಬಿಂದುಸಾರನ ಮಗ ಅಶೋಕ ಸಾಮ್ರಾಜ್ಯವನ್ನು ಆಳಿದರು. ನೀವು ಬಹುಶಃ ನಿಮ್ಮ ಶಾಲಾ ದಿನಗಳಲ್ಲಿ ಇದನ್ನೆಲ್ಲ ಕಲಿತಿರಬಹುದು. ಆದರೆ ಈಗ ಶಾಲೆಯಲ್ಲಿ ನಿಮಗೆ ಕಲಿಸದ ಕೆಲವು ಆಸಕ್ತಿದಾಯಕ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಇಂದಿನದಕ್ಕಿಂತ ಉತ್ತಮವಾಗಿತ್ತು. ಇಂದು ಅನುಚಿತವೆಂದು ಪರಿಗಣಿಸಲಾದ ವಿಷಯಗಳ ಬಗ್ಗೆ ಮಾತನಾಡಲು ಅವರಿಗೆ ಅವಕಾಶವಿತ್ತು. ಅವರು ತಮ್ಮ ಸ್ವಂತ ಗಂಡನನ್ನು ಆಯ್ಕೆ ಮಾಡಿಕೊಳ್ಳಲು ಸಹ ಸ್ವಾತಂತ್ರ್ಯ ಹೊಂದಿದ್ದರು. ಪ್ರಾಚೀನ ಭಾರತದಲ್ಲಿ ಸ್ವಯಂವರ ಎಂಬ ಆಚರಣೆ ಇತ್ತು. ಅಲ್ಲಿ ಮದುವೆಯಾಗುವ ಹುಡುಗಿಗೆ ತನ್ನ ಗಂಡನನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿತ್ತು. ಇದರ ನಂತರ ಶುಭ ಸಮಯವನ್ನು ಆಯ್ಕೆ ಮಾಡಲಾಗುತ್ತಿತ್ತು ಮತ್ತು ಮದುವೆಯನ್ನು ಎಲ್ಲ ಆಚರಣೆಗಳು ಮತ್ತು ಪದ್ಧತಿಗಳನ್ನು ಅನುಸರಿಸಿ ನಡೆಸಲಾಗುತ್ತಿತ್ತು. ಪ್ರಾಚೀನ ಕಾಲದಲ್ಲಿ ಪ್ರಪಂಚದ ಇತರೆ ಭಾಗಗಳಲ್ಲಿ ಗುಲಾಮಗಿರಿ ಅಸ್ತಿತ್ವದಲ್ಲಿತ್ತು. ಬನಾರಸ್ ಎಂದು ಕರೆಯಲ್ಪಡುವ ವಾರಣಾಸಿ ಇಂದಿಗೂ ಅಸ್ತಿತ್ವದಲ್ಲಿರುವ ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ. ಕ್ರಿಸ್ತಪೂರ್ವ 500ರಲ್ಲಿ ಗೌತಮ ಬುದ್ಧ ಈ ನಗರಕ್ಕೆ ಭೇಟಿ ನೀಡಿದಾಗ ಇದು ಈಗಾಗಲೇ ಪ್ರಾಚೀನ ನಗರವೆಂದು ಪರಿಗಣಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಇದರರ್ಥ ಈ ನಗರವು ನಿಜವಾಗಿಯೂ ಬಹಳ ಪ್ರಾಚೀನವಾಗಿತ್ತು. ಭಾರತದಲ್ಲಿ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ವಿಶೇಷವಾಗಿ ಉತ್ತಮವಾಗಿಲ್ಲ ಎಂದು ನಮಗೆ ಕಾಣಬಹುದು. ಆದರೆ ಪ್ರಾಚೀನ ಕಾಲದಲ್ಲಿ ಭಾರತವು ಶಿಕ್ಷಣದ ಕೇಂದ್ರವಾಗಿತ್ತು. ಈ ವಿಷಯದಲ್ಲಿ ಭಾರತವು ಇತರ ದೇಶಗಳಿಗಿಂತ ಬಹಳ ಮುಂದಿತ್ತು. ವಾಸ್ತವವಾಗಿ ಭಾರತದ ಪ್ರಾಚೀನ ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನು ವಿಶ್ವದ ಮೊದಲ ವಿಶ್ವವಿದ್ಯಾಲಯವೆಂದು ಪರಿಗಣಿಸಲಾಗಿದೆ. ಇದು ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಸ್ಥಾಪನೆಯಾಯಿತು ಮತ್ತು ಪ್ರಪಂಚದ ವಿವಿಧ ಭಾಗಗಳಿಂದ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡುತ್ತಿದ್ದರು. ಇದಕ್ಕಿಂತಲೂ ಮುಖ್ಯವಾಗಿ
ಕ್ರಿಸ್ತಶಕ 5ನೇ ಶತಮಾನದಿಂದ ಕ್ರಿಸ್ತಶಕ 11ನೇ ಶತಮಾನದವರೆಗೆ ನಳಂದಾ ವಿಶ್ವವಿದ್ಯಾಲಯವು ಅಸ್ತಿತ್ವದಲ್ಲಿತ್ತು. ಅಲ್ಲಿ ಪ್ರಪಂಚದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಬಂದು ಅಧ್ಯಯನ ಮಾಡುತ್ತಿದ್ದರು. ನಳಂದಾ ವಿಶ್ವವಿದ್ಯಾಲಯವು ಇಂದಿನ ಬಿಹಾರದಲ್ಲಿದೆ ಮತ್ತು ನಳಂದಾದ ಗ್ರಂಥಾಲಯವು ಆ ಕಾಲದ ಅತಿದೊಡ್ಡ ಗ್ರಂಥಾಲಯವಾಗಿತ್ತು ಎಂದು ಹೇಳಲಾಗುತ್ತದೆ. ಆ ಕಾಲದ ರಾಜರು ಶಿಕ್ಷಣವು ಬಹಳ ಮುಖ್ಯ ಎಂದು ತಿಳಿದಿದ್ದರು. ಅದಕ್ಕಾಗಿಯೇ ನಳಂದಾ ವಿಶ್ವವಿದ್ಯಾಲಯದಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಶುಲ್ಕವನ್ನು ಪಾವತಿಸಬೇಕಾಗಿರಲಿಲ್ಲ. ಅವರು ಉಚಿತವಾಗಿ ಅಧ್ಯಯನ ಮಾಡುತ್ತಿದ್ದರು ಮತ್ತು ಅವರ ಎಲ್ಲ ವೆಚ್ಚಗಳನ್ನು ಆ ಸಮಯದಲ್ಲಿ ಆಳುತ್ತಿದ್ದ ರಾಜರು ಭರಿಸುತ್ತಿದ್ದರು. ಈ ವಿಶ್ವವಿದ್ಯಾಲಯವು ತನ್ನ ಉತ್ತುಂಗದಲ್ಲಿದ್ದಾಗ ಸುಮಾರು 1,000 ಶಿಕ್ಷಕರು ಮತ್ತು ವಿದ್ವಾಂಸರು ಅಲ್ಲಿ ಅಧ್ಯಯನ ಮತ್ತು ಬೋಧನೆ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ವಿಜ್ಞಾನ, ರಾಜಕೀಯ ಮತ್ತು ತತ್ವಶಾಸ್ತ್ರದಂತಹ ಅನೇಕ ವಿಷಯಗಳನ್ನು ಈ ವಿಶ್ವವಿದ್ಯಾಲಯದಲ್ಲಿ ಕಲಿಸಲಾಗುತ್ತಿತ್ತು. ಆದರೆ 12ನೇ ಶತಮಾನದಲ್ಲಿ ಬಕ್ತಿಯಾರ್ ಖಿಲ್ಜಿ ನಳಂದಾ ವಿಶ್ವವಿದ್ಯಾಲಯವನ್ನು ನಾಶಪಡಿಸಿದನು. 90 ಲಕ್ಷ ಕೈಬರಹದ ಪುಸ್ತಕಗಳನ್ನು ಹೊಂದಿದ್ದ ನಳಂದದ ಗ್ರಂಥಾಲಯವು ಸಂಪೂರ್ಣವಾಗಿ ಸುಟ್ಟುಹೋಯಿತು. ನಳಂದಾ ಗ್ರಂಥಾಲಯದಲ್ಲಿದ್ದ ಪುಸ್ತಕಗಳು 3 ತಿಂಗಳು ಕಾಲ ಉರಿಯುತ್ತಲೇ ಇದ್ದವು ಎಂದು ಹೇಳಲಾಗುತ್ತದೆ. ಈ ಪುಸ್ತಕಗಳ ನಾಶದೊಂದಿಗೆ ಎಷ್ಟು ಅಮೂಲ್ಯ ಜ್ಞಾನ ಕಳೆದು ಹೋಗಿರಬಹುದು ಎಂದು ಒಂದು ಕ್ಷಣ ಯೋಚಿಸಿ. ಈ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗೆ 100 ವರ್ಷಗಳ ಮೊದಲು ಇಂದಿಗೂ ತಮ್ಮ ಆವಿಷ್ಕಾರಗಳು ಮತ್ತು ಸಿದ್ಧಾಂತಗಳಿಗೆ ಹೆಸರುವಾಸಿಯಾದ ಅನೇಕ ವಿಜ್ಞಾನಿಗಳು ಭಾರತದಲ್ಲಿದ್ದರು. ಮಹಾನ್ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಜ್ಞರಾಗಿದ್ದ ಭಾಸ್ಕರಾಚಾರ್ಯರು ಸೂರ್ಯನ ಸುತ್ತ ಭೂಮಿಯ ಪರಿಕ್ರಮಣದ ಸಮಯವನ್ನು ಮೊದಲಾಗಿ ಲೆಕ್ಕ ಹಾಕಿದ್ರು. ನ್ಯೂಟನ್ಗಿಂತ 1200 ವರ್ಷಗಳ ಮೊದಲು ಅವರು ಗುರುತ್ವಾಕರ್ಷಣೆಯ ಸಿದ್ಧಾಂತವನ್ನು ಜಗತ್ತಿಗೆ ಪ್ರಸ್ತುತಪಡಿಸಿದ್ರು. ಭೂಮಿ ದುಂಡಾಗಿದೆ, ಅದು ತನ್ನ ಅಕ್ಷದ ಮೇಲೆ ತಿರುಗುತ್ತದೆ ಮತ್ತು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಅವರು ವಿವರಿಸಿದ್ರು. ಕೋಪರ್ನಿಕಸ್ನ ಸೂರ್ಯ ಕೇಂದ್ರಿತ ಮಾದರಿ ಪ್ರಕಟವಾಗುವ 1000 ವರ್ಷಗಳ ಮೊದಲು ಆರ್ಯಭಟ ಈ ಎಲ್ಲ ವಿಷಯಗಳನ್ನು ವಿವರಿಸಿದ್ರು. ಶೂನ್ಯದ ಆವಿಷ್ಕಾರದ ಕೀರ್ತಿ ಭಾರತೀಯ ಗಣಿತಜ್ಞರು ಮತ್ತು ಖಗೋಳಶಾಸ್ತ್ರಜ್ಞರಾದ ಬ್ರಹ್ಮಗುಪ್ತ ಮತ್ತು ಆರ್ಯಭಟರಿಗೆ ಸಲ್ಲುತ್ತದೆ. ಪ್ರಾಚೀನ ಭಾರತದ ವಿಜ್ಞಾನಿಗಳು ಮತ್ತು ಅವರ ಆವಿಷ್ಕಾರಗಳು ಮತ್ತು ಸಿದ್ಧಾಂತಗಳು ಇಂದಿಗೂ ಜಗತ್ತಿನಾದ್ಯಂತ ಮೆಚ್ಚುಗೆ ಪಡೆಯುತ್ತಿವೆ. ಶಸ್ತ್ರಚಿಕಿತ್ಸೆ ಎಂಬ ಪರಿಕಲ್ಪನೆ ನಿಮಗೆ ಇಂದು ಹೊಸದಾಗಿ ಕಾಣಬಹುದು. ಆದರೆ ಪ್ರಾಚೀನ ಭಾರತದಲ್ಲಿ ಸುಮಾರು 2500 ವರ್ಷಗಳ ಹಿಂದೆಯೇ ಶಸ್ತ್ರಚಿಕಿತ್ಸೆ ನಡೆಯುತ್ತಿತ್ತು ಎಂದು ನೀವು ಊಹಿಸಬಲ್ಲಿರಾ? ಕ್ರಿಸ್ತಪೂರ್ವ 800ರ ಸಮಯದಲ್ಲಿ ವೈದ್ಯರಾಗಿದ್ದ ಸುಶ್ರುತರು ಸಂಕೀರ್ಣ ವೈದ್ಯಕೀಯ ವಿಧಾನಗಳನ್ನು ಬಳಸಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದರು. ಕಣ್ಣಿನ ಪೊರೆ, ಪ್ಲಾಸ್ಟಿಕ್ ಸರ್ಜರಿ, ಮೂತ್ರಪಿಂಡದ ಕಲ್ಲುಗಳು, ಮುರಿತುಗಳು ಮತ್ತು ಅಂಗಗಳ ಕೃತಕ ಅಂಗಗಳು ಇಂತಹ ಅನೇಕ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಅವರು ಬಳಸಿದರು. ಅವರು ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು ಎಂದು ಹೇಳಲಾಗುತ್ತದೆ. ಸುಶ್ರುತ ಸಂಹಿತ ಅವರು ಬರೆದ ಗ್ರಂಥವಾಗಿದ್ದು ಇದು ಔಷಧ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಆಧರಿಸಿದೆ. ಈ ಗ್ರಂಥವು 184 ಅಧ್ಯಾಯಗಳನ್ನು ಹೊಂದಿದೆ. ಸಾವಿರಾರು ರೋಗಗಳ ಕಾರಣಗಳು ಮತ್ತು ಚಿಕಿತ್ಸೆಗಳು, ಅನೇಕ ಔಷಧೀಯ ಸಸ್ಯಗಳು, ಗಿಡಮೂಲಿಕೆಗಳು ಮತ್ತು ಔಷಧಿಗಳ ವಿವರಣೆಗಳನ್ನು ಒಳಗೊಂಡಿದೆ. ಇದಕ್ಕೂ ಮುನ್ನ ಆಚಾರ್ಯ ಚರಕ ರಚಿಸಿದ ಚರಕ ಸಂಹಿತ ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆಯ ಆಧಾರ ಸ್ತಂಭವಾಗಿದೆ. ಚರಕ ಸಂಹಿತಾವನ್ನು 8 ಭಾಗಗಳಾಗಿ ವಿಂಗಡಿಸಲಾಗಿದ್ದು 120 ಅಧ್ಯಾಯಗಳನ್ನು ಒಳಗೊಂಡಿದೆ. ಹಾಗಾದರೆ ಸ್ನೇಹಿತರೆ, ಇವು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕಾದ ಪ್ರಾಚೀನ ಭಾರತದ ಕೆಲವು ಮಹತ್ವದ ಸಂಗತಿಗಳಾಗಿದ್ದವು. ಭಾರತದ ಇತಿಹಾಸವು ಬಹಳ ವೈಭವಯುತವಾಗಿದೆ. ಇದು ಸಂತೋಷ ಮತ್ತು ಸಮೃದ್ಧಿಯ ಭೂಮಿಯಾಗಿತ್ತು ಮತ್ತು ಜ್ಞಾನದ ಭಂಡಾರವೂ ಆಗಿತ್ತು. ಅದರ ಕಾರಣವೇ ಭಾರತವನ್ನು ಚಿನ್ನದ ಹಕ್ಕಿ ಎಂದು ಕರೆಯಲಾಗುತ್ತಿತ್ತು. ಬ್ರಿಟಿಷ್ ಆಳ್ವಿಕೆಯ ಮೊದಲು ಭಾರತವು ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿತ್ತು. ಹಾಗಾದರೆ ಸ್ನೇಹಿತರೆ, ಆಧುನಿಕ ಇತಿಹಾಸಕ್ಕೆ ಸಂಬಂಧಿಸಿದ ವಿಡಿಯೋಗಳು ನಿಮಗೆ ಬೇಕೇ? ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ಗೆ ಚಂದಾದಾರಾಗಿ. ಬೆಲ್ ಐಕಾನ್ ಅನ್ನು ಒತ್ತಿ. ಇದು ಮಿತ್ಕುರ, ಸತ್ಯ ಮತ್ತು ರಹಸ್ಯಗಳ ಸಂಗಮ.